ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿದಾಗ ಮಾತ್ರ ಕುಟುಂಬ ಹಾಗೂ ಸಮಾಜದಲ್ಲಿ ವ್ಯವಹಾರಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲು ಸಾಧ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದ ವತಿಯಿಂದ ಜಿಲ್ಲಾ ಔದ್ಯೋಗಿಕ ಕೇಂದ್ರದ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ವೃತ್ತಿಪರ ಕುಶಲಕರ್ಮಿಗಳ ಸ್ವಾವಲಂಬನೆಗಾಗಿ 15 ಲಕ್ಷ ರು ಮೌಲ್ಯದ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಮತ್ತು ಇತರ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿ, ರಾಜ್ಯ ಕೇಂದ್ರ ಸರ್ಕಾರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ವಾವಲಂಬನೆಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತು ವೃತ್ತಿಪರ ಕುಶಲಕರ್ಮಿಗಳಿಗೆ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ. ನಾನಾ ತರಬೇತಿಗಳನ್ನು ಪಡೆದು ಆ ಮೂಲಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಮಾರುಕಟ್ಟೆಯ ಸಂಪೂರ್ಣ ಅರಿವು ಪಡೆದು ತಾವು ಪಡೆದ ತರಬೇತಿಯನ್ನು ಇನ್ನಷ್ಟು ವಿಸ್ತಾರಗೊಳಿಸಬೇಕು. ಮನುಷ್ಯನಿಗೆ ಆರ್ಥಿಕ ಪ್ರಗತಿಯು ಮುಖ್ಯ. ಆರ್ಥಿಕ ಸದೃಢತೆ ಹೊಂದಿದ್ರೆ ಸ್ವಾವಲಂಬನೆಗೆ ದಾರಿಯಾಗುತ್ತದೆ ಎಂದರು. 155 ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಹೊಲಿಗೆ ಯಂತ್ರ ಮತ್ತು ವೃತ್ತಿಪರ ಕುಶಲಕರ್ಮಿಗಳ ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು. ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡು ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸಿ ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡಿ ಸಂಕಷ್ಟದ ಸಮಯದಲ್ಲಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಗ್ರಾಮೀಣ ಕೈಗಾರಿಕಾ ಉಪನಿರ್ದೇಶಕ ಸಿಎಂ ಮಹೇಶ್ ಕುಮಾರ್ ಮಾತನಾಡಿ, ವಿವಿಧ ವೃತ್ತಿಗಳಲ್ಲಿ ಲಭ್ಯವಿರುವ ಉಪಕರಣಗಳನ್ನು ವೃತ್ತಿಪರ ಕುಶಲಕರ್ಮಿಗಳಿಗೆ ಅವರ ಕೆಲಸದ ಗುಣಮಟ್ಟ ಹೆಚ್ಚಿಸಲು ಮತ್ತು ದೈನಂದಿನ ಕೆಲಸವನ್ನು ಸುಲಭಗೊಳಿಸಲು ಆಧುನಿಕ ಕಿಟ್ಗಳನ್ನು ನೀಡಲಾಗುತ್ತದೆ. ಆಧುನಿಕ ಉಪಕರಣಗಳು ಕೆಲಸವನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಮಾಡಲು ಸಹಾಯ ಮಾಡುತ್ತವೆ. ಕೈಯಾರೆ ಮಾಡುವ ಕಠಿಣ ಕೆಲಸಗಳನ್ನು ಸುಲಭಗೊಳಿಸಿ ದೈಹಿಕ ಆಯಾಸವನ್ನು ಕಡಿಮೆ ಮಾಡುತ್ತವೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸುವುದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಕುಶಲಕರ್ಮಿಗಳ ಆದಾಯ ಹೆಚ್ಚಾಗುತ್ತದೆ. ಆಧುನಿಕ ತಂತ್ರಜ್ಞಾನಕ್ಕೆ ತರಬೇತಿ ಹಾಗೂ ನವೀಕೃತ ಪರಿಕರಗಳ ಬಳಕೆಯು ಕುಶಲಕರ್ಮಿಗಳನ್ನು ಸ್ಪರ್ಧಾತ್ಮಕ ಜಗತ್ತಿಗೆ ಸಜ್ಜುಗೊಳಿಸಿ ಕೌಶಲ್ಯ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಸಿಎಂ ಇಲಾಖೆಯಲ್ಲಿನ ಹಾಸ್ಟೆಲ್ಗಳಲ್ಲಿನ ಅಡುಗೆ ಸಿಬ್ಬಂದಿಗಳಿಗೆ ನೂತನ ವಸ್ತ್ರಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಆನಂದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಳಗೇರಹಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅಡಿಯಲ್ಲಿ ಈ ಒಂದು ದಿವಸ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ಶುಭ ದಿವಸ. ಸುಮಾರು 80 ನಮ್ಮ ಮಹಿಳಾ ಸದಸ್ಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದೆ. ಸವಿತಾ ಸಮಾಜದವರು 9 ಅವರ ಕಿಟ್ಸ್ಗಳನ್ನು ಅವರ ಹೇರ್ ಡ್ರೆಸ್ಸಸ್ ಇದಕ್ಕೆ ವಿತರಣೆ ಮಾಡುವಂಥದ್ದು. ಬೋರ್ವೆಲ್ ಮೋಟಾರ್ ವೈಂಡಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಕುಶಲಕರ್ಮಿಗಳಿಗೆ 11 ಜನರಿಗೆ, ಎಲೆಕ್ಟ್ರಿಕಲ್ ಏನು KEB ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಕುಶಲಕರ್ಮಿಕರಾಗಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ 24, ಮರಗೆಲಸ ಮಾಡ್ತಿರೋರ್ಗೆ 15, ಗಾರೆ ಕೆಲಸದವ್ರಿಗೆ 16, ಒಟ್ಟು 155 ಜನ ಫಲಾನುಭವಿಗಳಿಗೆ ಇವತ್ತು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಚನ್ನರಾಯಪಟ್ಟಣದಲ್ಲಿ ಇವತ್ತು ವಿತರಣೆ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ನಮ್ಮ ಉದ್ದೇಶ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಯಂ ಉದ್ಯೋಗವನ್ನು ಆಧರಿಸಿ ಅವರ ಬದುಕನ್ನು ರೂಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಕಾರ್ಯಕ್ರಮಗಳು ನಿಮ್ಮ ಪಾಲಿಗೆ ಒಂದು ಆಸರೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹೊಲಿಗೆ ಮೋಟಾರ್ ಆಧಾರಿತ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿದೆ. ಈಗ ನಾವು ಉತ್ತಮ ರೀತಿ ಗುಣಮಟ್ಟದ ತರಬೇತಿಯನ್ನು ಹೊಂದಿದರೆ ಒಳ್ಳೆಯ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಯಾರಿಗೂ ಅವ್ರು ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ. ಯಾರು ಶ್ರಮ ಪಡ್ತಾರೋ ಬದುಕಿನಲ್ಲಿ ಅವರು ಉತ್ತಮ ಒಂದು ಜೀವನವನ್ನು ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ನಿಮಗೆ ಸಹಕಾರಿಯಾಗ್ತದೆ. ಇವತ್ತು ಹೇರ್ ಡ್ರೆಸ್ಸಸ್ ಸಂಬಂಧಪಟ್ಟಂಗೆ ಕ್ಷೌರಿಕ ಸಮಾಜ, ಅದೇ ನಮ್ಮ ಸವಿತಾ ಸಮಾಜ ಅಂತೀವಿ, ಅವ್ರಿಗೆ 9 ಜನರಿಗೆ ಕೊಟ್ಟಿದ್ದೀವಿ. ಆ ಬೋರ್ವೆಲ್ಲಿಗೆ ಸಂಬಂಧಪಟ್ಟ ಒಟ್ಟು 155 ಜನಕ್ಕೆ ವಿವಿಧ ಒಂದು ವಿಭಾಗಗಳ ವ್ಯಾಪ್ತಿಯಲ್ಲಿ ನಿಮ್ಗೆ ಅವಕಾಶವನ್ನು ಕಲ್ಪಿಸಿದೆ. ನಮ್ಮ ಡಿಸ್ಟಿಕ್ ಆಫೀಸರ್ ಏನು ನಮ್ಮ ಉಪನಿರ್ದೇಶಕರು ಹೇಳಿದರು, ನಮ್ಮ ತಾಲೂಕಿನಲ್ಲಿ ಹೆಚ್ಚು ಅರ್ಜಿ ಹಾಕ್ಸ್ತಕ್ಕಂಥದ್ದಕ್ಕೂ ಕೂಡ ನಾವು ಮುತುವರ್ಜಿ ವಹಿಸ್ತೀವಿ ಮೊದಲೇ. ಹಂಗಿರೋದ್ರಿಂದ ಹೆಚ್ಚು ಬೆನಿಫಿಟ್ ನಮ್ಮ ತಾಲೂಕಿಗೆ ಬರುವಂಥದ್ದಾಗುತ್ತೆ ವಿಷಯ. ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಹೋಗೋಂಥ ಒಂದು ವಸ್ತುನ ಇವತ್ತು ಹೊಲಿಗೆ ಯಂತ್ರಗಳನ್ನ ತಗೊಂಡ್ಮೇಲೆ ಒಳ್ಳೆ ಇದು ನೀವೇನು ಕಲ್ತಿರ್ತೀರಿ
ಇನ್ನೂ ಹೆಚ್ಚಿನ ಒಂದು ತರಬೇತಿ ಹೊಂದಿದರೆ ಒಂದು ಗುಣಮಟ್ಟ ಹೆಚ್ಚಾಗ್ತದೆ. ಗುಣಮಟ್ಟ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ನಿಮ್ಗೆ ಆದಾಯದ ಮೂಲ ಕೂಡ ಹೆಚ್ಚಾಗಲಿಕ್ಕೆ ಸಹಕಾರ ಆಗ್ತದೆ. ಅದಕ್ಕೆ ಗುಣಮಟ್ಟಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ಇವತ್ತು ಇವೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ಇವತ್ತು ನಿಮಗೆ ಈ ಒಂದು ಯೋಜನೆಯ ಅಡಿನಲ್ಲಿ ನಿಮ್ಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಇದರಿಂದ ತಾವು ಸ್ವಯಂ ಉದ್ಯೋಗವನ್ನು ಮಾಡೋದ್ರ ಮೂಲಕ ಸ್ವಾವಲಂಬಿಗಳಾಗಿ ತಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ಈ ಒಂದು ಯೋಜನೆಗಳು ನಿಮಗೆ ಸಹಕಾರಿಯಾಗಲಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಕುಶಲಕರ್ಮಿಗಳು ಹಿಂದಿನಿಂದ ವೃತ್ತಿಯನ್ನು ಮಾಡ್ಕೊಬರ್ತಾಯಿದ್ರು, ಆ ಕುಶಲಕರ್ಮಿಗಳು ಒಂದು ಹಳೆಯ ಥರನಾದ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ಅವರು ತಮ್ಮ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ವೃತ್ತಿಯನ್ನು ಅವರು ಇಂಪ್ರೂವ್ ಮಾಡ್ಕೋಬೇಕು, ಅವ್ರು ಸುಧಾರಣೆಯನ್ನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಒಂದು ಸುಧಾರಿತ ಉಪಕರಣಗಳು, ವಿದ್ಯುತ್ ಆಧಾರಿತ ಉಪಕರಣಗಳು, ಈಗ ಫಾರ್ ಎಕ್ಸಾಂಪಲ್ಲು ಕಾರ್ಪೆಂಟ್ರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವನು ಬೈರಿಗೆ ಕೊರಿತಾ ಇರ್ತಾನೆ, ಗರ್ಗಸ್ತಲ್ಲಿ ಕುಯ್ತಾ ಇರ್ತಾನೆ ಅಲ್ವಾ. ಅದೇ ಥರ ಉಪಕರಣಗಳು ನಮ್ಮಲ್ಲಿ ಹಿಂದೆ ಉಪಯೋಗಿಸ್ತಾ ಇದ್ದಂಥ ಒಂದು ಕುಶಲಕರ್ಮಿಗಳು ಗ್ರಾಮೀಣ ಪ್ರದೇಶದಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಅವರಿಗೆ ನಾವು ಈ ಡ್ರಿಲ್ಲಿಂಗ್ ಮಿಷಿನ್ ಕೊಡ್ತಕ್ಕಂಥದ್ದು, ಕಟಿಂಗ್ ಮಿಷಿನ್ ಕೊಡ್ತಕ್ಕಂಥದ್ದು, ಅದೇ ರೀತಿ ಹೆಚ್ಚು ಮಹಿಳೆಯರು ಹೊಲಿಗೆಯನ್ನು ಕಲ್ತಿರ್ತಾರೆ, ಅವರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡೋದು. ಆ ಹೊಲಿಗೆ ಯಂತ್ರದ ಜೊತೆಗೆ ಒಂದು ಮೋಟಾರು, ಈಗ ಮೊದಲೆಲ್ಲ ನಾವು ಕಾಲಿನಲ್ಲಿ ತುಳಿದು ಹೊಲಿಗೆಯನ್ನು ಮಾಡ್ತಿದ್ವಿ. ಈಗ ಮೋಟರೈಸ್ಡ್ ನಾವು ಕೊಡೋದ್ರಿಂದ ಅವರು ಸ್ಪೀಡಾಗಿ ಹೊಲಿಗೆಯನ್ನು ಮಾಡ್ಬೋದು ಮತ್ತು ಹೆಚ್ಚು ಹೆಚ್ಚು ಬಟ್ಟೆಗಳನ್ನು ಹೊಲಿದು ಅವರು ಹೆಚ್ಚು ಹೆಚ್ಚು ಸಂಪಾದನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದೈವದತ್ತವಾದ ಪ್ರಕೃತಿ ನಮ್ಮೆಲ್ಲರಿಗೂ ಆಸರೆಯಾಗಿದೆ. ಎಲ್ಲವನ್ನು ಕೊಟ್ಟಿರುವ ಪ್ರಕೃತಿಯ ವನಸಿರಿಯನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹಕ್ಕು. ಆಯುರ್ವೇದದಲ್ಲಿನ ಬಳಕೆಗೆ ಅವಶ್ಯವಿರುವ ಗಿಡಮೂಲಿಕೆಗಳನ್ನು ಪೋಷಿಸುವ ಕೆಲಸವಾಗಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. 2026-27ನೇ ಸಾಲಿನ ರಾಷ್ಟ್ರೀಯ ಆಯುಷ್ ಅಭಿಯಾನದಡಿ ಪಟ್ಟಣದ ಚಾಮಡಿಹಳ್ಳಿ ಗೇಟ್ನಲ್ಲಿರುವ ಆಯುಷ್ ಆಸ್ಪತ್ರೆಯಲ್ಲಿ ಎಂಎಸ್ಟಿ ವಯೋಮಿತ್ರ ಕಾರ್ಯಕ್ರಮದಡಿ ಕೀಲು ಮತ್ತು ಮೂಳೆ ವ್ಯಾಧಿಗಳು ಹಾಗೂ ವಯೋಸಹಜ ವ್ಯಾಧಿಗಳಿಗೆ ಏರ್ಪಡಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, 5,000 ವರ್ಷ ಇತಿಹಾಸವಿರುವ ಆಯುಷ್ ಚಿಕಿತ್ಸೆ ಹೆಚ್ಚು ಉಪಯೋಗ. ಚಿಕಿತ್ಸೆ ಪಡೆದು ರೋಗಕ್ಕೆ ಪರಿಹಾರ ಕಂಡುಕೊಂಡವರಿಗೆ ಇದರ ಮಹತ್ವ ತಿಳಿದಿದೆ. ವ್ಯಾಧಿಗೆ ತಾಳ್ಮೆಯಿಂದ ಚಿಕಿತ್ಸೆ ಪಡೆದರೆ ಶಾಶ್ವತ ಗುಣಮುಖ ಸಾಧ್ಯವೆಂದರು. ಚಾಮಡಿಹಳ್ಳಿ ಗೇಟ್ನಲ್ಲಿರುವ ಆಯುಷ್ ಆಸ್ಪತ್ರೆಯಲ್ಲಿ ಪ್ರತಿದಿನ 8 ಮಂದಿ ಮಸಾಜ್ ಚಿಕಿತ್ಸೆ, 30 ಮಂದಿ ವಿವಿಧ ವ್ಯಾಧಿಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಂತ ಹಂತವಾಗಿ ಆಸ್ಪತ್ರೆಯಲ್ಲಿ ಎಲ್ಲ ಅವಶ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಪಟ್ಟಣದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 700ಕ್ಕೂ ಹೆಚ್ಚು ಹೊರರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು, ಅಲ್ಲಿನ ಒತ್ತಡ ತಗ್ಗಿಸುವ ಸಲುವಾಗಿ ಆರಂಭಿಸಲಾಗಿದ್ದ ಆಯುಷ್ ಚಿಕಿತ್ಸಾ ಘಟಕಕ್ಕೆ ಓರ್ವ ಆಯುಷ್ ವೈದ್ಯರ ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಎಂದರು. ಶಿಬಿರದಲ್ಲಿ ಆಯುಷ್ ವೈದ್ಯೆ ಡಾಕ್ಟರ್ ತ್ರಿವೇಣಿ ಮಾತನಾಡಿ, ಪುರಾತನ ವೈದ್ಯ ಪದ್ಧತಿಯಾಗಿರುವ ಆಯುಷ್ನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಬೆಳೆಯಲಾಗುವ ಕಾಡುಗಳಲ್ಲಿ ಸಿಗುವ ಅಪರೂಪದ ಔಷಧಿ ಗಿಡಗಳಿಂದ ರೋಗವನ್ನು ಗುಣಮುಖವಾಗಿಸುವ ಪದ್ಧತಿ ಇದೆ. ಜನ ಆಲೋಪತಿಯನ್ನಷ್ಟೇ ಆಶ್ರಯಿಸದೆ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿರುವ ವೈದ್ಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂದರು. ಸಮಾರಂಭದಲ್ಲಿ ನೆರೆಹೊರೆಯ ಗ್ರಾಮಗಳಿಂದ ಆಗಮಿಸಿದ ಶಿಬಿರಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಯಿತು. ಈ ವೇಳೆ ವೈದ್ಯರುಗಳಾದ ಡಾಕ್ಟರ್ ಪವನ್ ಕುಮಾರ್, ಡಾಕ್ಟರ್ ರವಿರಾಜ್, ಡಾಕ್ಟರ್ ಬಶೀರ್ ಸೇರಿದಂತೆ ಇತರರು ಇದ್ದರು. ಯುನಾನಿ ಒಂದಿದ್ದು ಅರಬ್ ಕಂಟ್ರೀಸಿಂದ, ಅದೇ ರೀತಿ ಹೋಮಿಯೋಪತಿ ಜರ್ಮನ್ ಕಂಟ್ರಿಯಿಂದ ಇದೆ. ಆಯುಷ್ ನಮ್ಮ ಪೂರ್ವ ಶ್ರಮದ ಪದ್ಧತಿ. ಇದಕ್ಕೆ 5,000 ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಇತ್ತೀಚಿನ ಹಿಂದಿನ ದಿನಗಳಿಗೆ ಹೋಲಿಸ್ಕೊಂಡ್ರೆ ಆಯುಷ್ಮಾನ್ ಆಸ್ಪತ್ರೆ ಅಡಿನಲ್ಲಿ ಈ ಒಂದು ಚಿಕಿತ್ಸೆಗಳನ್ನು ಪಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಜನ ಆಸಕ್ತಿಯಿಂದ ಹೆಚ್ಚು ಮುಂದೆ ಬರ್ತಾ ಇದ್ದಾರೆ. ಆಯುರ್ವೇದಕ್ಕೆ ಹೆಚ್ಚು ಒಳಪಡ್ತಾ ಇದೆ. ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಭಾವಿಸಿದ್ದೇನೆ. ಸೊ ಇದರಲ್ಲಿ ಪರಿಹಾರವನ್ನು ಕಂಡುಕೊಂಡವ್ರಿಗೆ ಮಾತ್ರ ಇದರ ಅನುಭವ ಗೊತ್ತಿರ್ತದೆ. ಎಲ್ಲರೆಲ್ಲೋ ಒಂದು ಕಡೆ ಹಗುರವಾಗಿ ಮಾತಾಡ್ತಕ್ಕಂಥವ್ರು ಇರ್ತಾರೆ. ಯಾವುದೇ ಒಂದು ನಾವು ಮನುಷ್ಯನಿಗೆ ಬಂದಂಥ ಸಮಸ್ಯೆಗಳಿಗೆ ತತ್ಕ್ಷಣವೇ ಪರಿಹಾರ ದೊರೆಯಲ್ಲ. ಅದಕ್ಕೆ ಇಂತಿಷ್ಟು ದಿನಗಳು ಆ ಕಾಲಾವಕಾಶಗಳು ಬೇಕಾಗುತ್ತೆ. ಆ ತಾಳ್ಮೆಯಿಂದ ಈ ಒಂದು ಆಯುರ್ವೇದ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ
ಆಯುರ್ವೇದ ಚಿಕಿತ್ಸೆಗಳಿಗೆ ನಾವು ಒಳಪಟ್ಟರೆ ಇದರಿಂದ ನಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳಿದಿದ್ದೇವೆ. ಇವತ್ತು ಸಾಮಾನ್ಯವಾಗಿ ಹಿಂದೆ ಇಂಥ ಆಸ್ಪತ್ರೆಗಳೆಲ್ಲ ಇರಲಿಲ್ಲ. ಸಾಮಾನ್ಯವಾಗಿ ಏನಾದ್ರು ಗಾಯಗಳಾದರೆ ತುಂಬೆ ಸೊಪ್ಪಿನ ರಸನ ಇದು ಮಾಡಿಬಿಟ್ಟು ನಾನು ಕೂಡ ಅದನ್ನು ನಾವೆಲ್ಲ ಉಪಯೋಗ ಪಡ್ಕೊಂಡಿದ್ದೆ. ಸಾಮಾನ್ಯವಾಗಿ ಈ ಗಣಕೆ ಸೊಪ್ಪಿನ ಬಜ್ಜಿ ಅಂತ ಮಾಡ್ತಾರೆ, ಎಲ್ಲ ನಮ್ಮ ತಾಯಂದಿರಲ್ಲಿ ಕೂಡ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಒಣಗನ್ ಸೊಪ್ಪು ಅಂತ ಏನಾಗ್ತಾರೆ, ಒಣಗಾನೆ ಸೊಪ್ಪಿನ ಒಂದು ಎಲ್ಲ ನಮ್ಮ ಆರೋಗ್ಯವನ್ನು ಪೂರ್ವದಲ್ಲಿ ಯಾವುದೇ ಡಾಕ್ಟರ್ಸ್ ಇರಲಿಲ್ಲ, ವಗೈರೆ ಇರಲಿಲ್ಲ. ಈ ಪ್ರಕೃತಿಯೇ ನಮಗೆ ಆಶ್ರಯ ಆಗಿದ್ದದನ್ನು ನಾವು ಕಂಡಿದ್ದೇವೆ. ಪ್ರಕೃತಿನೇ ದೇವರು, ಪ್ರಕೃತಿ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಅದಕ್ಕೆ ಪ್ರಕೃತಿಗೆ ನಾವು ಹೆಚ್ಚು ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ಹೀಗಾದರೆ ಇವೆಲ್ಲ ಗಿಡಮೂಲಿಕೆಗಳನ್ನು ಉಳಿಸಿ ಪೋಷಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆಯುರ್ವೇದಿಕ್ ಮಾತ್ರೆಗಳಿರ್ಬೋದು, ಟಾನಿಕ್ಸ್ ಇರ್ಬೋದು, ಎಲ್ಲ ನಮ್ಮ ಗಿಡಮೂಲಿಕೆಗಳಿಂದ ತಯಾರಾದಂಥ ಔಷಧಿ ಉಪಚಾರಗಳು ಬಹುತೇಕ. ಇದರಲ್ಲಿ ರಾಸಾಯನಿಕವನ್ನು ದೂರ ಇಟ್ಟು ನಿಜವಾಗಿ ಸಿಗ್ತಕ್ಕಂಥ ಪ್ರಕೃತಿ ಕೊಡುವ ಪ್ರಕೃತಿದತ್ತವಾದಂಥ ಗಿಡಮೂಲಿಕೆಗಳಿಂದ ತಯಾರಾದಂಥ ಔಷಧಿ ಉಪಚಾರಗಳು ಆಯುರ್ವೇದಿಕ್ನಲ್ಲಿ ನಮಗೆ ಅವಕಾಶ ಇದೆ. ಅದಕ್ಕೆ ಮಸಾಜರ್ಸು ನಮ್ಮ ಹೆಣ್ಮಕ್ಳು ಇಬ್ಬರಿದ್ದಾರೆ, ಇಬ್ಬರು ಗಂಡು ಮಕ್ಕಳು ಇಲ್ಲಿದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ. ದಿನವೂ 8 ಜನ ಬಂದು ಆ ಚಿಕಿತ್ಸೆಯನ್ನು ಪಡೀತಿದ್ದಾರೆ. ವಿವಿಧ ಚಿಕಿತ್ಸೆಗಳಿಗೆ ಒಂದು 20-22 ಜನ ಈ ಆಸ್ಪತ್ರೆ ಮೂಲಕ ಚಿಕಿತ್ಸಾ ಸೌಲಭ್ಯವನ್ನು ವಿಶೇಷವಾಗಿ ಪಡೆದಿದೆ. ಮೊದಲು ಹಂತವಾಗಿ ಈ ಹಾಸ್ಪಿಟಲಲ್ಲಿ ಎಲ್ಲ ಸೌಲಭ್ಯಗಳು ಸಿಗುವಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ವಯೋವೃದ್ಧರಿಗೆ ವಯಸ್ಸಿನಲ್ಲಿ ಕಂಡುಬರುವಂತಹ ಕೀಲುಗಳಲ್ಲಿ ನೋವು, ಕೀಲುಗಳಲ್ಲಿ ಉರಿಯೂತ ಮತ್ತು ಸೊಂಟ ನೋವು, ಮಧುಮೇಹ, ರಕ್ತದ ಒತ್ತಡ, ಮಲಬದ್ಧತೆ, ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳಿಗೆ ಉಚಿತ ತಪಾಸಣಾ ಶಿಬಿರವನ್ನು ತಜ್ಞ ವೈದ್ಯರಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಉದ್ದೇಶಗಳು: ಕೀಲು, ಮೂಳೆ ವ್ಯಾಧಿಗಳು ಹಾಗೂ ವಯೋಸಹಜ ವ್ಯಾಧಿಗಳಲ್ಲಿ ಔಷಧಿ ಸೇವನೆಯೊಂದಿಗೆ ಅಭ್ಯಂಗ, ಕಟಿಬಸ್ತಿ, ಜಾನುಬಸ್ತಿ, ಸೂಕ್ತ ಜೀವನ ಶೈಲಿ, ವ್ಯಾಧಿಗೆ ಅನುಸಾರ ಯೋಗಾಭ್ಯಾಸ, ಉತ್ತಮ ಆಹಾರ ಪಾಲನೆ ಇವುಗಳನ್ನು ಪಾಲಿಸಿದಲ್ಲಿ ವ್ಯಾಧಿಯನ್ನು ನಿಯಂತ್ರಿಸಿ ಉತ್ತಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬಹುದು. ನಮ್ಮ ಆಯುಷ್ ಇಲಾಖೆಯಲ್ಲಿ 5 ಅಕ್ಷರಗಳನ್ನು ನಮ್ಮ ಇಲಾಖೆ ಹೊಂದಿರುತ್ತೆ. AYUSH ಅಂತ. A ಫಾರ್ ಆಯುರ್ವೇದ, Y ಫಾರ್ ಯೋಗ, U ಫಾರ್ ಯುನಾನಿ, S ಫಾರ್ ಸಿದ್ಧ ಆ್ಯಂಡ್ H ಫಾರ್ ಹೋಮಿಯೋಪತಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಯುರ್ವೇದ ಒಂದು ಭಾರತೀಯ ವೈದ್ಯಕೀಯ ಪದ್ಧತಿ. ತಾಲೂಕಿನಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ರಾಜ್ಯ ಸರ್ಕಾರವು ಇಂಧನ ಇಲಾಖೆಯಡಿ 8 ಕೋಟಿ ರು ಅನುದಾನ ಬಿಡುಗಡೆಗೊಳಿಸಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿಯ ಸಿ ಹೊನ್ನೇನಹಳ್ಳಿ ಗ್ರಾಮದ ಮೂಲ ಲಕ್ಷ್ಮೀದೇವಿ ದೇವಾಲಯದ ಮುಂಭಾಗ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಹಲವು ವರ್ಷಗಳಿಂದ ಗ್ರಾಮಸ್ಥರು ನಿರಂತರ ವಿದ್ಯುತ್ ಜ್ಯೋತಿ ಸಂಪರ್ಕಕ್ಕೆ ಒತ್ತಾಯಿಸುತ್ತಿದ್ದರು. ಅವರ ಒತ್ತಾಯದಂತೆ ಸುಮಾರು 50 ಲಕ್ಷ ರು ವೆಚ್ಚದಲ್ಲಿ ವಿವಿಧ ಬಡಾವಣೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಬೇಕಾಗಿದ್ದು, ಸದ್ಯದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದೆ. 30 ದಿನದೊಳಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ನಿರಂತರ ವಿದ್ಯುತ್ ಸಂಪರ್ಕದಿಂದ ಗ್ರಾಮಸ್ಥರಿಗೆ ದಿನದ 24 ಗಂಟೆಯೂ ವಿದ್ಯುತ್ ದೊರೆಯಲಿದೆ. ಗ್ರಾಮದಲ್ಲಿ ಈಗಾಗಲೇ ಬಾಗೂರು ಕೆಂಬಾಳು ಮುಖ್ಯ ರಸ್ತೆಯಿಂದ ಗ್ರಾಮದವರೆಗೆ, ಗ್ರಾಮದ ಪ್ರಾರಂಭದಿಂದ ಮೂಲ ಲಕ್ಷ್ಮೀದೇವಿ ದೇವಾಲಯದವರೆಗೆ ಸೇರಿದಂತೆ ವಿವಿಧ ಬಡಾವಣೆಗಳ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದರು. ಲಕ್ಷ್ಮೀದೇವಿ ದೇವಾಲಯದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಚಿಂತನೆ ನಡೆಸಿದ್ದು, ಅನುದಾನ ಲಭ್ಯತೆ ಆಧಾರದ ಮೇಲೆ ಯೋಜನೆ ರೂಪಿಸಲಾಗುತ್ತದೆ ಮತ್ತು ಗ್ರಾಮದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ಹೇಳಿದರು. ಶಿಕ್ಷಕ ರಂಗಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಾಗೂರು ಸೆಸ್ಕಾಂ ಜೆಇ ಮೋಹನ್, ಹೆಡ್ ಕಾನ್ಸ್ಟೇಬಲ್ ವೆಂಕಟೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ವಿಎನ್ ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋದೇಶ್, ಶ್ರೀ ಲಕ್ಷ್ಮೀದೇವಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ರಾಜಣ್ಣ, ಕಾರ್ಯದರ್ಶಿ ಸ್ವಾಮಿ, ಖಜಾಂಚಿ ಮಂಜುನಾಥ್,
ಮುಖಂಡರಾದ ವೆಂಕಟರಾಮು, ಹುಲಿಕೆರೆ ಸಂಪತ್ ಕುಮಾರ್, ರಂಗೇಗೌಡರು, ನಿಮಿಷಾಂಬ ಎಲೆಕ್ಟ್ರಿಕಲ್ಸ್ ಜಯರಾಮ್, ಅರ್ಚಕ ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸೌಲಭ್ಯ ಬಹುತೇಕ ಕೆಲವು ಗ್ರಾಮಗಳಿಗೆ ಒಂದು 50% ಗ್ರಾಮಗಳಿಗೆ ಆಗಿರಲಿಲ್ಲ. ಇದೆಲ್ಲ ನಮ್ಮ ಬೋವಿ ಸಮಾಜನೇ ಬಹುತೇಕ ಇರ್ತಕ್ಕಂಥದ್ದು. ಬೇರೆ ಒಂದು 2% 5% ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಪ್ರತ್ಯೇಕ ಟೆಂಡರ್ ಕೂಡ ಮಾಡ್ತಿದ್ವಿ. ಇವತ್ತು 50 ಕಂಬಗಳು ಈಗಾಗಲೇ ಸರಬರಾಜಾಗಿದೆ. ಇನ್ನು 50 ಕಂಬ ಬೇಕು, 100 ಕಂಬ ಬೇಕಾಗ್ತದೆ. ನಿಮ್ಮ ಬೇಡಿಕೆ ಪೂರೈಬೇಕಾದ್ರೆ ಈಗ ಅವರು ಕಾಂಟ್ರಾಕ್ಟರ್ ಕೂಡ ಬಂದಿದ್ದಾರೆ ಅತಿ ಜರೂರಾಗಿ. ಯಾಕೆಂದರೆ ಬಡ್ಜೆಟ್ ಹೊಸ MD ಅವರು ಬಂದಿದ್ರು, ಬಡ್ಜೆಟ್ ರಿಲೀಸ್ ಮಾಡಿರಲಿಲ್ಲ. ಅದರಿಂದ LC ಕೊಡಬಾರ್ದು ಅಂತ ಆದೇಶ ಆಗಿತ್ತು. ಆ ಕಾರಣದಿಂದ ವಿಳಂಬ ಆಯಿತು. ಇನ್ನೊಂದು ನನ್ನ ಪ್ರಕಾರ ಒಂದು 20-25 ದಿವಸದೊಳಗಡೆ, ಒಂದು ತಿಂಗಳು ಅಂತ ವಿತಿನ್ ಮಂತಲ್ಲಿ ನಿರಂತರ ಸೌಲಭ್ಯ ಪೂರ್ಣ ಮಾಡಿಸ್ಕೊಡುವಂಥ ಕೆಲಸನ ಮಾಡೋಣ. ಅದ್ರ ಬಗ್ಗೆ ಅದು ಆಗಬೇಕಾಗಿದೆ. 900 ಮೀಟರ್ ರೋಡನ್ನು ಒಂದೇ ಸಲ ಗ್ರ್ಯಾಂಟ್ ಏನಾಗಿದೆ, ಇವತ್ತು SCP TSPನಲ್ಲಿ 44,000 ಉಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ನಿಮಗೆ ಮೊದಲನೇ ಆದ್ಯತೆ ನಿರಂತರ ಜ್ಯೋತಿ ಹಾಗೆ ಬಹುವಿಕೆರೆ ಅಲ್ಲಲ್ಲೇ ಒಂದೊಂದು ಮನೆಗಳಿರೋದ್ರಿಂದ ರಾತ್ರಿ ಸಮಯದಲ್ಲಿ ಕರೆಂಟ್ ತೊಂದರೆ ಆದರೆ ಕಷ್ಟ ಆಗುತ್ತೆ ಅನ್ನೋದು ಕಾರಣ ಇವತ್ತು 8 ಕೋಟಿ ರೂಪಾಯಿ ಟೆಂಡರ್ ಮಾಡಿಸಿದ್ವಿ. ಬಡ್ಜೆಟ್ ಕೊಡೋದಕ್ಕೆ ರಿಲೀಸ್ ಆಯಿತು, ಟೆಂಡರ್ ಫೈನಲೈಸ್ ಆಗಿದೆ. ಅದಾಗಿರೋದ್ರಿಂದ ಕಂಬತ್ತೊಂದು ಆಗ್ತದೆ. ಇದಕ್ಕೆ ಈ ಮಾಹಿತಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮೋನರ್ ಹೇಳಿ, ಎಲ್ಲ ಬೋವಿ ಜನಾಂಗ ಸುಮಾರು 100 ಮನೆಗಳಿದ್ದಾವೆ ಹೆಚ್ಚು ಕಡಿಮೆ. ಆ ಕಾರಣದಿಂದಲೇ ನಿರಂತರನಲ್ಲಿ ಸ್ಯಾಂಕ್ಷನ್ ಆಗಿರುವಂಥದ್ದು. ಬೇಗ ಪೂರ್ಣಗೊಳಿಸಿ ಚಾಲನೆಯನ್ನು ಕೂಡ ನೀಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ. ಏಕೆಂದರೆ ಈಗ JJM ಜನಕ್ಕೆ ಪೇಮೆಂಟ್ಗಳು ರಿಲೀಸ್ ಆಗ್ತಿಲ್ಲ. ಅದು ಮುಗಿದ ಮೇಲೆ ಅದು ಕೂಡ ಫೈನಲೈಸ್ ಆಗ್ತದೆ. ಕುಡಿಯೋ ನೀರು ಕೂಡ ನದಿಯಿಂದಲೇ ನಿಮಗೆ ಬರುವಂಥದಕ್ಕೆ ಅವಕಾಶಗಳು ಕೂಡ ಆಗುತ್ತೆ. ಕಳೆದ ಸಾಲಿನಲ್ಲಿ ಬಹುತೇಕ ಕೆರೆಗಳು ತುಂಬಿಸಿರೋ ಸಲುವಾಗಿ ಸ್ವಲ್ಪ ಅಂತರ್ಜಲ ಪರವಾಗಿಲ್ಲ ನಿಮ್ಮ ಭಾಗದಲ್ಲಿ. ಮೊದಲು ಈಗ ಬೇಸಿಗೆ ಬಂತು ಅಂದರೆ ಬರೀತಾವೆ ಸ್ಪ್ರಿಂಕ್ಲರ್ಸ್ ಹೊಡಿತಾವೆ ನಾಯ್ಕೊಂಡು ಅಷ್ಟ. ಈಗ ಅವೆಲ್ಲ ಸುತ್ತಮುತ್ತ ಕೆರೆಗಳು ತುಂಬಿಸಿರೋದ್ರಿಂದ ನಿಮಗೆ ಇವತ್ತು ರೀಚಾರ್ಜ್ ಆಗಿದೆ, ಇದ್ರ ಅಂತರ್ಜಲ ವೃದ್ಧಿಯಾಗಿದೆ.